ಪರಲೋಕದ ದೂತಗಣ ಭಾಗ 2 ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 12ನೇ ವಚನ. ಅವರ ಸ್ವರವು ನನಗೆ ಕೇಳಿಸಿತು. ಅವರು ಮಹಾ ಶಬ್ದದಿಂದ ವಧಿತನಾದ ಕುರಿಯಾದಾತನು ಬಲ, ಐಶ್ವರ್ಯ, ಜ್ಞಾನ, ಸಾಮರ್ಥ್ಯ, ಮಾನ, ಪ್ರಭಾವ, ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನು ಎಂದು ಹೇಳಿದರು ಎಂಬುದಾಗಿ ತಿಳಿಸುತ್ತದೆ. ದೇವದೂತರು ಪರಲೋಕದಲ್ಲಿ ನಡೆದ ಮೊದಲ ಯುದ್ಧವನ್ನು ನೋಡಿದರು. ಕೆಲವರು ಸೈತಾನನ ಸುಳ್ಳಿಗೆ ಮೊದಲ ಬಲಿಗಳಾದರು. ಮಾನವ ಕುಲ ಪಾಪದಿಂದ ಭೀಕರವಾದ ಮರಣವನ್ನು ಎದುರಿಸುತ್ತಿರುವುದನ್ನು ಮತ್ತು ದೇವರ ಮಗನನ್ನು ಕೊಲ್ಲುವ ಸೈತಾನನ ನಿಜವಾದಂತಹ ಮಹತ್ ಆಕಾಂಕ್ಷೆಯನ್ನು ನೋಡಿದರು. ಈ ಲೋಕದ ಜನರ ಪಾಪಗಳಿಂದ ಕಷ್ಟ, ಸಂಕಟ, ನೋವು, ಯಾತನೆಯನ್ನು ಒಬ್ಬನೇ ಒಂಟಿಯಾಗಿ ಸ್ವಇಚ್ಛೆಯಿಂದ ಅನುಭವಿಸಿ ಸಿಲುಬೆಗೆ ಹಾಕಲ್ಪಡುವ ದೃಶ್ಯ ದೇವದೂತರಿಗೆ ಹೇಗಿದ್ದಿರಬಹುದು. ಅದೇ ಸಮಯದಲ್ಲಿ ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೂ, ಮನಮುರಿದವರನ್ನು ಕಟ್ಟಿ ವಾಸೆ ಮಾಡುವುದಕ್ಕೂ, ಸೆರೆಯಲ್ಲಿದ್ದವರಿಗೆ ಬಿಡುಗಡೆಯನ್ನು ನೀಡುವುದಕ್ಕೂ, ಬಂದಿಗಳಿಗೆ ಕದವನ್ನು ತೆರೆಯುವುದಕ್ಕೆ ಬಂದೆನು ಅನ್ನುವಂತಹ ಆ ಒಂದು ಭಾವನೆಗಳು, ಆಲೋಚನೆಗಳು ದೇವದೂತರಿಗೆ ಏನನ್ನಿಸಿರಬಹುದು. ಆತನ ಒಂದು ಅವಶ್ಯಕತೆ ಮಾನವ ಕುಲಕ್ಕೆ ಬಹಳವಾಗಿ ಬೇಕಾಗಿದ್ದ ಸಮಯದಲ್ಲಿ ಮನುಷ್ಯರು ಅವನನ್ನು ತಿರಸ್ಕರಿಸಿದರು, ಅವನ ಮುಖಕ್ಕೆ ಉಗುಳಿದರು, ಅವನನ್ನು ತ್ಯಜಿಸಿದರು. ಸೈತಾನನ ಸುಳ್ಳಿನ ಮೋಸಕ್ಕೆ ಸೋತು ಹೋಗಿ ಇದಕ್ಕೆಲ್ಲ ಕಾರಣ ಸೈತಾನನೇ ಹೊರತು ದೇವರಲ್ಲ ಎಂಬುದನ್ನು ಅವರು ಸ್ಪಷ್ಟವಾಗಿ ಅರಿತುಕೊಂಡರು. ಕ್ರಿಸ್ತನ ಸಿಲುಬೆಯ ಮರಣ ಮಾನವ ಕುಲಕ್ಕೆ ಒಂದು ಪ್ರಮುಖವಾದಂತಹ ಘಟ್ಟವಾಗಿದ್ದರೂ ಪರಲೋಕದ ದೇವದೂತರಿಗೆ ಇದು ಇತಿಹಾಸದ ದಿಕ್ಕನ್ನೇ ಬದಲಾಯಿಸುವ ಒಂದು ಮಹತ್ವದ ಕ್ಷಣವಾಗಿತ್ತು. ಆದರೆ ಕೊನೆಯದಾಗಿ ಕ್ರಿಸ್ತನ ಅಂತ್ಯವಿಲ್ಲದ ಪ್ರೀತಿ ಮತ್ತು ಸೈತಾನನ ನಿಯಂತ್ರಣವಿಲ್ಲದಂತಹ ದ್ವೇಷದ ಅನಾವರಣಗೊಂಡ ನೋಟವನ್ನು ಅವರಿಗೆ ತೋರಿಸಲಾಯಿತು. ಹೀಗೆ ಪರಲೋಕದಲ್ಲಿರುವ ದೇವದೂತರು ವಧಿತನಾದ ಕುರಿಮರಿಯಾದಾತನು ಎಂದು ಸಂತೋಷದಿಂದ ಆರಾಧಿಸುವುದನ್ನು ಬಿಟ್ಟು ಬೇರೇನೂ ಅವರಿಗೆ ತೋಚಲಿಲ್ಲ. ಆ ನಿಮಿತ್ತವಾಗಿಯೇ ಅವರ ಸ್ತೋತ್ರ ಗೀತೆಗಳು 7 ವಿಧವಾಗಿ ಇಲ್ಲಿರುವುದನ್ನು ನಾವು ನೋಡುವವರಾಗಿದ್ದೇವೆ. ಶಕ್ತಿ, ಐಶ್ವರ್ಯ, ವಿವೇಕ, ಬಲ, ಗೌರವ, ಮಹಿಮೆ ಮತ್ತು ಆಶೀರ್ವಾದಗಳನ್ನು ಪಡೆದವನು ಎಂಬುದಾಗಿ ಅವರು ಸ್ತುತಿ ಗೀತೆಗಳಿಂದ ಆರಾಧಿಸುವವರಾಗಿದ್ದಾರೆ. ಸತ್ಯವೇದದಲ್ಲಿ 7 ಅನ್ನುವುದು ಪರಿಪೂರ್ಣತೆಯ ಸಂಖ್ಯೆ ಆಗಿರುವುದರಿಂದ ಯೇಸು ಸ್ವಾಮಿಯನ್ನು ಪರಿಪೂರ್ಣತೆಯಿಂದ ಸ್ತುತಿಸುವ ಸ್ತುತಿಗಿಂತ ಬೇರೆ ಯಾವುದೂ ಸ್ತುತಿ ಇಲ್ಲ. ಇಂತಹ ಸ್ತುತಿ ಏಕತೆಯನ್ನು ಬಲಪಡಿಸುತ್ತದೆ. ಇದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇರುವುದಿಲ್ಲ. ಯಜ್ಞಕ್ಕೆ ಕುಯ್ಯಲ್ಪಟ್ಟಂತಹ ಕುರಿಮರಿಯಾದಂಥ ಕ್ರಿಸ್ತನೇ ಯೋಗ್ಯನಾಗಿದ್ದಾನೆ ಎಂಬುದಾಗಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲದೆ ಸರ್ವಾನುಮತದಿಂದ ಕೂಡಿ ದೇವದೂತರು, ಹಿರಿಯರು ಮತ್ತು ಜೀವಿಗಳು ಒಮ್ಮತದಿಂದ ಆರಾಧಿಸುವವರಾಗಿದ್ದಾರೆ. ಈ ರೀತಿಯಾದ ಪ್ರಬಲ ದೇವದೂತರು ಎಣಿಸಲಾಗದಂತಹ ಅಸಂಖ್ಯಾತವಾಗಿದ್ದು ನಮ್ಮ ಪ್ರಪಂಚದ ಇತಿಹಾಸಕ್ಕೆ ಪ್ರತ್ಯೇಕ ಸಾಕ್ಷಿಯಾಗಿದ್ದರು. ಯೇಸು ಸ್ವಾಮಿಗೆ ಸಾರ್ವತ್ರಿಕವಾಗಿ ಗೌರವ ಸಲ್ಲಿಸುವವರಾಗಿದ್ದಾರೆ. ಇದು ದೇವರ ಮಗನಾದಂತಹ ಕ್ರಿಸ್ತನ ಬಗ್ಗೆ ನಮಗಿರುವಂತಹ ಎಲ್ಲ ಅನುಮಾನಗಳನ್ನು ದೂರ ಮಾಡುವಂಥದ್ದಾಗಿದೆ. ಆದುದರಿಂದ ಈ ಮಹಾ ಹೋರಾಟದಲ್ಲಿ ಕ್ರಿಸ್ತನ ಪ್ರೀತಿ ಎಂಥದ್ದು ಎಂಬುದನ್ನು ಅರಿತುಕೊಂಡು ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.